ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ಅತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಅಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹದೇವಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಕಟಕ ರಾಶಿಯವರ ಈ ಡಿಸೆಂಬರ್ ಮಾಸದ ಭವಿಷ್ಯ ಹೇಗಿರುತ್ತೆ, ಯಾವ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರ್ತದೆ ನೋಡಿ. ಕಟಕ ರಾಶಿಯವರಿಗೆ ಈಗಾಗಲೇ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿದೆ. ಆದರೆ ಗುರುವಿನ ಬಲವಿತ್ತು. ಗುರು ಈ ತಿಂಗಳು 5ನೇ ತಾರೀಕು ಗುರು ವಕ್ರನಾಗಿ ಮತ್ತೆ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. 12ರ ಸ್ಥಾನಕ್ಕೆ ಪಾದಾರ್ಪಣೆಯನ್ನು ಗುರು ಮಾಡ್ತಾ ಇದ್ದಾನೆ. ಇಲ್ಲಿ 12ರ ಸ್ಥಾನ ರೋಗ ಸ್ಥಾನವಾಗ್ತದೆ, ಸ್ವಲ್ಪ ನಷ್ಟ ಸ್ಥಾನವಾಗ್ತದೆ. ಅದರಲ್ಲೂ ವಕ್ರನಾಗಿರ್ತಕ್ಕಂಥದ್ದು ಇರ್ತದೆ. 12ರ ಸ್ಥಾನ ವಕ್ರ, ಕೆಲವೊಂದು ಶುಭ ಅಶುಭಗಳು ಎರಡೂ ನಡೀತದೆ. ಇದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಿಮಗೆ ಲಾಭ ಬರ್ತ ಕಾಣುತ್ತೆ, ಆದರೆ ಲಾಭವಿರೋದಿಲ್ಲ. ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ಕಟಕ ರಾಶಿ. ನೋಡಿ, ಕಟಕ ರಾಶಿಯವ್ರಿಗೆ ಗ್ರಹಗಳ ಒಂದು ವೀಕ್ಷಣೆಯನ್ನು ಮಾಡಿದಾಗ ಇಲ್ಲಿ ಕಟಕ ರಾಶಿಯವರಿಗೆ ಧನಸ್ಥಾನದಲ್ಲಿ ಕೇತು ಸ್ಥಿತವಾಗಿರ್ತಕ್ಕಂಥದ್ದಿದೆ. ಅದೇ ಸೂರ್ಯ ಧನಸ್ಥಾನದ ಅಧಿಪತಿ ಪಂಚಮದಲ್ಲಿದ್ದಾನೆ, ಕುಜನೊಟ್ಟಿಗೆ, ಹಾಗೆ ಬುಧನೊಟ್ಟಿಗೆ, ಹಾಗೆ ಶುಕ್ರನೊಟ್ಟಿಗೆ. ಅದೇ 7ನೇ ತಾರೀಕು ಕುಜ ಬದಲಾವಣೆಯನ್ನು ತಗೊಳ್ತದೆ. ಇಲ್ಲಿಗೆ ಷಷ್ಠಭಾವಕ್ಕೆ ಬದಲಾವಣೆಯನ್ನು ತಗೊಳ್ಳುತ್ತೆ. ಅಷ್ಟಮ ಸ್ಥಾನದಲ್ಲಿ ರಾಹು ಸ್ಥಿತ, ವಕ್ರ ತ್ಯಾಗವನ್ನು ಮಾಡಿ ಶನಿ ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ. ನೋಡಿ, ಧನಾಧಿಪತಿ ಕೇತು ಸ್ಥಿತವಾಗಿರ್ತಕ್ಕಂಥದ್ದು. ಕಟಕ ರಾಶಿಯವ್ರಿಗೆ ಅವಲಂಬಿತವಾಗಿ, ಅಂದರೆ ಏನರಲ್ಲಿ ಅವಲಂಬಿತವಾಗಿದ್ದಾರೆ, ಕೃಷಿಯ ಪ್ರಧಾನವಾಗಿ ಅವಲಂಬಿತವಾಗಿದ್ದಾರೋ, ಅಥವಾ ಸೇವಾ ವೃತ್ತಿಯಲ್ಲಿ ಅವಲಂಬಿತರಾಗಿದ್ದಾರೋ, ಸರ್ಕಾರಿ ಕೆಲಸಗಳಲ್ಲಿದ್ದೀರೋ, ಅಥವಾ ಈ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಏನಾದರೂ ವ್ಯಾಪಾರಸ್ಥರಾಗಿದ್ದೀರೋ, ಇವೆಲ್ಲವನ್ನು ನಾವು ನೋಡಬೇಕಾದಾಗ ಇಲ್ಲಿ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ಮಾಸ ತಾವು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗುತ್ತದೆ. ನೋಡಿ, ನಿಮಗೆ ಧನಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮದಲ್ಲಿದ್ದಾನೆ, ಇನ್ವೆಸ್ಟ್ಮೆಂಟ್ ನಿಷಿದ್ಧ. ತದನಂತರ ಷಷ್ಠಭಾವಕ್ಕೆ ಪದಾರ್ಪಣೆಯನ್ನು ಮಾಡ್ತದೆ. ಶುಕ್ರ ಸಹಿತವಾಗಿ ಚತುರ್ಥಾಧಿಪತಿ ಪಂಚಮ ಸ್ಥಾನ, ಹಾಗೆ ನಷ್ಟಾಧಿಪತಿ ಪಂಚಮ ಸ್ಥಾನ. ನಾಲೆಡ್ಜ್ ಉಪಯೋಗಿಸ್ಕೊಂಡು ಮಾಡಿದ್ರೆ ಮಾತ್ರ ನಿಮಗೆ ಅಭಿವೃದ್ಧಿ ಇರ್ತದೆ, ಇಲ್ಲಾಂದರೆ ಕಷ್ಟ. ಪಂಚಮ ಸ್ಥಾನ, ಜಸ್ಟ್ ಗಿವ್ ದ ನಾಲೆಡ್ಜ್. ನೋಡಿ, ಯಾರು ಕಟಕ ರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಕೇವಲ ನಾಲೆಡ್ಜ್ ಅಥವಾ ಇನ್ವೆಸ್ಟ್ಮೆಂಟ್ಸ್ ಪ್ರತಿಯೊಬ್ಬರು ನೋಡಿ, ಎಷ್ಟು ಲಾಜಿಕ್ಕಾಗಿ ಯೋಚನೆ ಮಾಡೋದಾದರೆ ನಿಮಗೆ ಕಟಕ ರಾಶಿ ಭವಿಷ್ಯನೇ ಸಿಕ್ಬಿಡುತ್ತೆ. ನೀವು ಇನ್ವೆಸ್ಟ್ ಮಾಡ್ದಲೇ ಪರರ ಹತ್ರ ಇನ್ವೆಸ್ಟ್ ಮಾಡಿಸಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದರೆ, ನೀವು ಲ್ಯಾಂಡ್ ನೋಡ್ತೀರಾ, ಆ ಲ್ಯಾಂಡ್ಗೆ ಇನ್ನೊಬ್ಬರು ಪಾರ್ಟಿ ಕರ್ಕೊಂಬರ್ತೀರಾ, ಆ ಪಾರ್ಟಿಯನ್ನು ನೀವು ಡೆವಲಪರ್ ಆಗಿ ಯೂಸ್ ಮಾಡ್ತೀರಾ, ನೀವು ಕೇವಲ ನಾಲೆಡ್ಜನ್ನು ಉಪಯೋಗಿಸ್ತೀರಾ. ದಿಸ್ ಈಸ್ ದ ಫ್ಯಾಕ್ಟ್ ಆಫ್ ಅರ್ನಿಂಗ್ ದ ಮನಿ. ಕಟಕ ರಾಶಿಯವ್ರಿಗೆ ಈ ಒಂದು ಮಾಸದ ಭವಿಷ್ಯವನ್ನು ನಾವು ನೋಡಿದಾಗ ಇದೇ ರೀತಿಯಾಗಿ ನಿಮಗೆ ಫಲಗಳು ಲಭ್ಯವಾಗ್ತದೆ. ಧನಸ್ಥಾನ 2ರ ಸ್ಥಾನ ನೋಡಿ, ಅಲ್ಲಿ 2ರ ಸ್ಥಾನದಲ್ಲಿ ಕೇತು ಇದ್ದಾನೆ, ಫ್ಲಕ್ಚುಯೇಟ್ ಮಾಡಿಬಿಡ್ತದೆ. ಫ್ಲಕ್ಚುಯೇಟ್ ಮಾಡಿದಾಗ ಅದು ಕುಟುಂಬದಲ್ಲಿ ಸಮಸ್ಯೆ ತರ್ಬೋದು, ಅಥವಾ ಹಣಕಾಸಿನಲ್ಲಿ ಸಮಸ್ಯೆಯನ್ನು ತರಬಹುದು. ಹಾಗಾಗಿ ಒಂದು ಭವಿಷ್ಯವನ್ನು ಕಟಕ ರಾಶಿಯವರಿಗೆ ನೋಡೋದಾದರೆ ಈ ಒಂದು ಮಾಸ ಜಸ್ಟ್ ನಾಲೆಡ್ಜನ್ನು, ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡ್ರೆ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿರ್ತೀರ. 6 ಮತ್ತು 9ರ ಅಧಿಪತಿ ಆಗಿರ್ತಕ್ಕಂಥ ಗುರು ಸಹಿತವಾಗಿ 12ರ ಸ್ಥಾನ ಧಾರ್ಮಿಕ ಕ್ಷೇತ್ರಗಳ ಒಂದು ಲಾಲನೆಯನ್ನು ಮಾಡ್ತಕ್ಕಂಥದ್ದು ಇರ್ತದೆ. ಹಾಗೆ ಧರ್ಮದಲ್ಲಿ ಹೆಚ್ಚು ಒಲವು ಜಾಸ್ತಿ ಆಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಲಭ್ಯತೆ ಆಗ್ತದೆ. ಹಾಗೆ ಖರ್ಚುಗಳು ಕೂಡ ಅದೇ ರೀತಿಯಾಗಿ ಆಗ್ತದೆ. 12ರ ಸ್ಥಾನ ಸ್ವಲ್ಪ ಖರ್ಚುಗಳ ಸ್ಥಾನ ಅಂತ ನೋಡಿದ್ವಿ. ಕೆಲಸ ಕಾರ್ಯ, ಆರೋಗ್ಯವನ್ನು ಎಕ್ಸ್ಪೆಷಲಿ ಕಟಕ ರಾಶಿಯವರು ಸರಿಯಾಗಿ ಇಟ್ಕೋಬೇಕು. ಹಾಗೆ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಇರಬೇಕು. ದೇವಸ್ಥಾನಗಳನ್ನು, ಧಾರ್ಮಿಕ ಕ್ಷೇತ್ರಗಳನ್ನು ಈ ಒಂದು ಮಾಸದಲ್ಲಿ ಭೇಟಿ ಮಾಡ್ತಕ್ಕಂಥದ್ದು ಇರ್ತದೆ. ಖಂಡಿತವಾಗಿ ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ಈ ಧನುರ್ಮಾಸವನ್ನು ವ್ರತಾಚರಣೆಯನ್ನು ಮಾಡಿ. ಖಂಡಿತವಾಗಿ ನಿಮಗೆ ಮ್ಯಾಕ್ಸಿಮಮ್ ನಿಮ್ಮ ಮನಸ್ಥಿತಿ ಸದೃಢವಾಗ್ತದೆ. ಬರ್ತಾ ಆಪತ್ತುಗಳು ಕಡಿಮೆ ಆಗ್ತದೆ. ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಕಡಿಮೆ ಆಗ್ತಕ್ಕಂಥದ್ದು ಸಹಿತವಾಗಿ ನೋಡಿದ್ವಿ. ರಾಹು ಅಷ್ಟಮ ಸ್ಥಾನ, ರಾಹು ಶಾಂತಿ ಅಗತ್ಯವಾಗಿ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇರುತ್ತೆ. ಇಲ್ಲಿ ಕಟಕ ರಾಶಿ ನೋಡಿ, ಒಂದಲ್ಲ ಒಂದು ಆಪತ್ತುಗಳು ಏನಾದರೂ ಎದುರಾಗ್ತಾ ಇದ್ದರೆ ರಾಹು ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳಿ. ಅರ್ಥಾತ್
ಏನಾದರೂ ನೀವು ಮಾರ್ಗಶಿರ ಮಾಸದಲ್ಲಿ ಗುರುವಾರಗಳೊಂದು ಲಕ್ಷ್ಮಿಯ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗಿ ಗುರುವಾರದ ಮಾರ್ಗಶಿರ ಮಾಸದ ಲಕ್ಷ್ಮಿಯ ಆಚರಣೆ ನಿಮಗೆ ರಾಹು ಶಾಂತಿ ಅಗತ್ಯವಾಗ್ತದೆ. ರಾಹು ಶಾಂತಿಗೋಸ್ಕರ ಉದ್ದಿನ ವಡೆ ದಾನ ಮಾಡ್ತಕ್ಕಂಥದ್ದು ಬಡವರಿಗೆ, ಅಥವಾ ಅನಾಥರಿಗೆ ದಾನ ಮಾಡ್ತಕ್ಕಂಥದ್ದು, ಅನಾಥಾಶ್ರಮಗಳಿಗೆ ದಾನ ಮಾಡ್ತಕ್ಕಂಥದ್ದು, ಉದ್ದಿನ ವಡೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಅಥವಾ ನೀವೇನು ಮಾಡ್ತೀರಿ, ಕೇವಲ ಉದ್ದಿನ ವಡೆಯ ಹಿಟ್ಟನ್ನು ಮಾಡಿಕೊಂಡು ಅದನ್ನು ಉಂಡೆಗಳನ್ನು ಮಾಡಿ ನೀವು ವಿಶೇಷವಾಗಿ ಮೀನುಗಳಿಗೆ ಪ್ರಸಾದವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದು ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಕಟಕ ರಾಶಿಯವರಿಗಾಗ್ತದೆ. ಕಟಕ ರಾಶಿಯವರು ನೋಡಿ, ದಾಂಪತ್ಯದ ಜೀವನ ಸ್ವಲ್ಪ ಹದಗೆಟ್ಟಿತ್ತು, ಸ್ವಲ್ಪ ಸಾಂತ್ವನ ಸಿಗ್ತದೆ. ಆದರೆ ಅಷ್ಟಮಸ್ಥಾನದಲ್ಲಿ ರಾಹು ಇದ್ದಾನೆ. ಈ ಅಷ್ಟಮಸ್ಥಾನ ರಾಹು ರಾಹು ಶಾಂತಿ ವೈವಾಹಿಕ ಜೀವನಕ್ಕೂ ಸಮಸ್ಯೆಯನ್ನು ತರ್ತದೆ. ವ್ಯಾಪಾರ ವಹಿವಾಟುಗಳು ಕಟಕ ರಾಶಿಯವರಿಗೆ ಸರ್ವೇ ಸಾಮಾನ್ಯವಾಗಿ ಸಾಧಾರಣವಾಗಿ ನಡೀತದೆ. ಹಾಗೆ ಕಟಕ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿ ವರ್ಗದವರು ಬುದ್ಧಿಶಕ್ತಿಯ ಪ್ರಮಾಣದ ಮೇರೆಗೆ ಸ್ವಲ್ಪ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೈಗೂಡ್ತಕ್ಕಂಥದ್ದು ಇರ್ತದೆ. ಇನ್ನು ಚೈಲ್ಡ್ ಬರ್ತ್ಗೆ ಹೋಗ್ತಾ ಇದ್ದೀರಾ, ಜಾತಕಗಳನ್ನು ಪರಿಶೀಲನೆ ಮಾಡಿಕೊಡಿ, ಯಾಕೆಂದರೆ ಗುರುವಿನ ಬಲವಿಲ್ಲ. ಹಾಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಸರಿಯಾದಂಥ ಪರಿಶೀಲನೆಗಳನ್ನು ಮಾಡ್ಕೊಳ್ಳಿ. ವ್ಯಾಪಾರ ವಹಿವಾಟುಗಳನ್ನು ಒಂದು ಬದಲಾವಣೆಯನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಬರ್ತದೆ. ಸ್ಥಳ ಬದಲಾವಣೆ ಆದರೂ ಆಗ್ಬೋದು, ಅಥವಾ ಒಂದು ಬದಲಾವಣೆಯನ್ನೇ ಪ್ರೇರೇಪಿತವಾಗ್ತಕ್ಕಂಥದ್ದು ಕಡಾಖಂಡಿತವಾಗಿ ಈ ಒಂದು ಕಟಕ ರಾಶಿಯವರಿಗೆ ಲಭ್ಯತೆ ಆಗುತ್ತೆ. ಅದರ ನಂತರ ಸೂರ್ಯ 6ರ ಸ್ಥಾನಕ್ಕೆ ಹೋದಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ಹಣಕಾಸು ಸಾಲದ ಬಾಧೆಗಳು ಕೆಲವೊಂದು ವಿಚಾರದಲ್ಲಿ ಕಾಡ್ಬೋದು. ಅಥವಾ ನೀವ್ಯಾರಿಗೋ ಸಾಲ ಕೊಟ್ಟಿದ್ದೀರಿ, ಅದು ಒಂದು ಬಾಧೆಗಳು ಕಾಡ್ಬೋದು. ನೀವ್ಯಾರಿಗೋ ಮಾತು ಕೊಟ್ಟಿದ್ದೀರಿ, ಆ ಬಾಧೆಗಳು ಕಾಡ್ಬೋದು. ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ಕೊನೆಯ ಭಾಗದಲ್ಲಿ ಶುಕ್ರ ಸಹಿತವಾಗಿ ಧನುರಾಶಿಗೆ ಪ್ರವೇಶ ಮಾಡ್ತಾನೆ, ಬುಧ ಸಹಿತವಾಗಿ ಧನುರಾಶಿ ಪ್ರವೇಶ, ಕುಜ ಧನುರಾಶಿ, 4 ಗ್ರಹಗಳ ಸಂಯೋಗವಿರ್ತಕ್ಕಂಥದ್ದು 6ರ ಸ್ಥಾನದಲ್ಲಿರುತ್ತೆ. ಹಾಗಾಗಿ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ತಮ್ಮ ಕಾರ್ಯದ ಬಗ್ಗೆ, ತಮ್ಮ ಕೆಲಸದ ಬಗ್ಗೆ, ಸಾಲದ ಬಗ್ಗೆ, ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ. ಇನ್ನು ಏನಾದರೂ ವಿಶೇಷವಾಗಿ ಏನಾದರೂ ಕಂಕಣ ಭಾಗ್ಯ ಲಭ್ಯತೆ ಆಗುತ್ತಾ, ಸಾಧ್ಯತೆ ಇದೆ, ಬಟ್ ಕರೆಕ್ಟಾಗಿ ಇಲ್ತಕ್ಕಂಥದ್ದು ಕಷ್ಟ. ಯಾಕೆಂದರೆ ಗುರುವಿನ ಬಲವಿಲ್ಲ. ಸಪ್ತಮಾಧಿಪತಿ ವಕ್ರತ್ಯಾಗವನ್ನು ಮಾಡೋದ್ರಿಂದ ಹಿರಿಯರ ಮೇರೆಗೆ ಏನಾದರೂ ಚಾನ್ಸಸ್ ಸಿಗ್ತಕ್ಕಂಥದ್ದು ಇರ್ತದೆ. ಯಾಕೆಂದರೆ ನೋಡಿ, ಅಲ್ಲಿ ಶನಿ ಮದುವೆ ಕೊಡಬಾರ್ದು ಅಂತ ಏನಿಲ್ಲ. ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದೇ ಶನಿ. ನಿಮಗೆ ಮದುವೆ ವಿಚಾರ, ಸಂಗಾತಿ, ವ್ಯಾಪಾರದ ವಿಚಾರವನ್ನು ಕೊಡಬೇಕು ಅಂದರೆ ಶನಿ ಅಷ್ಟೇ ಸತ್ಯ. ಗುರುಬಲವಿದೆ ಅಂದರೆ ಸಪ್ತಮ ಆಡಳಿತ ಮಾಡ್ತಕ್ಕಂಥದ್ದೇ ಶನಿ ನಿಮಗೆ. ಆ ಶನಿ ನಿಮಗೂ ಕೂಡ ಮದುವೆಯನ್ನು ವಿಳಂಬವಾದರೂ ಪ್ರಧಾನವಾಗಿ ಕೊಡ್ತದೆ. ಹಾಗಾಗಿ ಇಲ್ಲಿ ಆ ವಿಚಾರದಲ್ಲಿ ಹಿರಿಯರ ಹಸ್ತಕ್ಷೇಪದ ಮೇರೆಗೆ ಸ್ವಲ್ಪ ಸಾಧ್ಯತೆಗಳು ಬರ್ತದೆ. ಯಾರ್ಯಾರು ಕಟಕ ರಾಶಿಯಲ್ಲಿದ್ದೀರೋ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ, ಯಾರು ಈ ಒಂದು ವೃದ್ಧರಾಗಿರ್ತಾರೋ ಆ ವೃದ್ಧರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಅವರ ಆಶೀರ್ವಾದವನ್ನು ತಗೊಳ್ತಕ್ಕಂಥದ್ದು. ಪಿತೃ ಸಮಾಧರಿಗೆ ನಿಂದನೆಗಳನ್ನು ಮಾಡ್ತಕ್ಕಂಥದ್ದು ತಪ್ಪಿಸಬೇಕಾಗುತ್ತೆ. ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ ಆಗಿಂದಾಗೆ ಕಡಲೆಕಾಳಿನ ಫಲಹಾರವನ್ನು ಹಂಚತಕ್ಕಂಥದ್ದು, ಹಾಗೆ ಉದ್ದಿನ ವಡೆಯನ್ನು ಹಂಚತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನಿಮಗೆ ಸಾಂತ್ವನ ಕೊಡ್ತದೆ. ಹಾಗೆ ನಷ್ಟವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಇರುತ್ತೆ. ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಯನ್ನು ಕಡಿಮೆ ಮಾಡ್ತದೆ. ಖಂಡಿತವಾಗಿ ಈ ಒಂದು ಕಟಕ ರಾಶಿ ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ ಯಶಸ್ಸನ್ನು ಕೊಡುತ್ತೆ. ಈ ಒಂದು ಮಾಸ ನಿಮಗೆ ಶುಭವಾಗಲಿ, ರಾಯರ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.